ಹಾಯ್ ಫ್ರೆಂಡ್ಸ್, ಆಶಾರ್ವಿಸ್ ಕಿಚನ್ಗೆ ಸ್ವಾಗತ. ನಾನು ಸೂಪರಾಗಿರೋ ಒಂದು ಪಲ್ಯ ಮಾಡ್ಕೊಂಡು ಬಂದಿದ್ದೇನೆ ನೋಡಿ. ಇದೆಷ್ಟು ರುಚಿಯಾಗಿದೆ ಅಂದರೆ ಈ ಥರ ನೀವೊಮ್ಮೆ ನಾನು ಮಾಡಿರೋದ ರೀತಿನ ಮಾಡಿ. ತುಂಬ ರುಚಿಯಾಗ್ತದೆ, ತುಂಬ ಇಷ್ಟಪಟ್ಟು ತಿಂತೀರಾ. ಇದನ್ನು ನಾನು ಯಾವುದರಿಂದ ಮಾಡಿದೆ, ಹೇಗೆ ಮಾಡಿದೆ ಅಂತೆಲ್ಲ ನಿಮಗೆ ನಾನೀಗ ತೋರಿಸ್ಕೊಡ್ತಾ ಹೋಗ್ತೇನೆ. ಅದೇ ರೀತಿ ನೀವು ಮಾಡಿ, ತುಂಬ ರುಚಿಯಾಗ್ತದೆ. ಇದನ್ನು ನಾನೀಗ ನೋಡಿ ಹಾಗಲಕಾಯಿಂದ ಮಾಡಿದ್ದೇನೆ. ಹಾಗಲಕಾಯಿ ಎಲ್ರಿಗೂ ಇಷ್ಟ ಆಗಲ್ಲ, ಆದರೆ ಈ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ನಾವು ಈ ಹಾಗಲಕಾಯಿನ ಕಟ್ ಮಾಡಿಕೊಂಡು ಅದರಲ್ಲಿರುವ ಬೀಜವನ್ನೆಲ್ಲ ಬೀಜ ತೆಗೆದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಎಷ್ಟು ಸಣ್ಣದಾಗ್ತದೆ ನಿಮಗೆ ಅಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸಹ ಚೆಂದಾಗ್ತದೆ ನೋಡಿ. ಈ ಥರ ಬೀಜ ಎಲ್ಲ ತೆಗೆದುಕೊಂಡು ಇದನ್ನು ನಾವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲನೂ ತೆಗೆದಿಟ್ಕೊಳ್ಬೇಕು ನೋಡಿ. ಈ ಥರ ಬೀಜ ಎಲ್ಲ ತೆಗಿಬೇಕು. ಈ ಹಾಗಲಕಾಯಿ ಅಂದರೆ ಕಹಿ ಅಂತ ಯಾರೂ ಇಷ್ಟಪಟ್ಟು ತಿನ್ನಲ್ಲ, ಆದರೆ ಈ ಥರ ಮಾಡಬೇಕು ನೋಡಿ. ಹೀಗೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಎಲ್ಲವನ್ನು ಸಹ. ಆನಂತರ ನಾನು ಇದನ್ನು ಕಹಿ ತೆಗಿಯೋಕ್ಕೋಸ್ಕರ ಈ ಒಂದು ಪಾತ್ರಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಅರ್ಧ ಚಮಚದಷ್ಟು ಅರಶಿನ ಸೇರಿಸ್ತಾ ಇದ್ದೇನೆ. ಅರಶಿನ ಹಾಕಿಲ್ಲ ಅಂದರೂ ಆಗ್ತದೆ, ಹಾಕಿದರೆ ಕಲರ್ ಸ್ವಲ್ಪ ಚೆಂದ ಸಹ ಇರ್ತದೆ, ಮತ್ತು ಕಹಿ ಅಂಶ ಏನಾದರೂ ಕ್ರಿಮಿಗಳದ್ದೇನಾದರೂ ಇದ್ದಿದ್ದರೆಲ್ಲ ಹೋಗ್ತದೆ ಅಂತ. ಇದನ್ನು ಹೀಗೆ ನಾವು ಮಿಕ್ಸ್ ಮಾಡಿದ ಮೇಲೆ ಒಂದು 15-20 ನಿಮಿಷ ಹಾಗೆ ಇಟ್ಬಿಡುವ. ಆಗ ನೀರೆಲ್ಲ ಬಿಟ್ಕೊಳ್ತದೆ, ಮತ್ತು ನಮಗಿದನ್ನು ಹಿಂಡಿ ತೆಗಿಬೇಕು. ನೀರಿನ ಎಲ್ಲ ಹೋದ್ಮೇಲೆ ಕಹಿ ಅಂಶ ಕಮ್ಮಿ ಆಗ್ತದೆ ಅಂತ. ಅಷ್ಟರೊಳಗೆ ನಾವು ಇದಕ್ಕೆ ಒಂದು ತೆಂಗಿನಕಾಯಿ ತುರಿನ ಫ್ರೈ ಮಾಡಲಿಕ್ಕುಂಟು ಇಟ್ಕೊಳ್ಳುವ. ಒಂದು ಬಾಣಲೆ ಇಟ್ಕೊಂಡಿದ್ದೇನೆ ನೋಡಿ. ಈ ಬಾಣಲೆಗೆ ನಾನೀಗ ಒಂದು ಕಾಯಿಯಷ್ಟು ಮೀಡಿಯಮ್ ಗಾತ್ರದ ಒಂದು ಇಡೀ ಕಾಯಿ ತಗೊಂಡಿದ್ದೇನೆ. ಈ ಕಾಯಿಯನ್ನು ಹಾಕ್ಕೊಂಡು ಚೆಂದ ಹುರಿಬೇಕು. ಇದು ಕೆಂಪು ಬಣ್ಣ ಬಂದಷ್ಟು ರುಚಿ ಜಾಸ್ತಿ ಆಗ್ತದೆ. ಇದನ್ನು ನಾವು ಈ ಥರ ಮಾಡಿ ತೆಗೆದಿಟ್ಕೊಳ್ಬೇಕು. ಇದು ನಾವು ಲಾಸ್ಟಿಗೆ ಹಾಕಲಿಕ್ಕೆ ಇರುವಂಥದ್ದು ಇದು ನೋಡಿ. ಈ ಥರ ಹುರಿದ ಮೇಲೆ ಇದು ಇನ್ನೂ ಕಲರ್ ಚೇಂಜ್ ಆಗುವಷ್ಟು ಹುರಿಬೇಕು. ಇದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗುವಷ್ಟು ಹುರ್ಕೊಳ್ಬೇಕು ಇದನ್ನು. ನೋಡಿ, ಇದೀಗ ಇಷ್ಟ ಆಗಿದೆ. ಇದನ್ನೀಗ ನಾವು ತೆಗೆದು ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳುವ. ಲಾಸ್ಟಿಗೆ ಬೇಕಾಗಿರೋದು ಇದಕ್ಕೆ. ಈಗ ನಾವು ಹಾಗಲಕಾಯಿ ನೀರು ಬಿಟ್ಟಿದೆ ಅಂತ ನೋಡ್ಕೊಳ್ಳುವ. ಈಗ ನೋಡಿ ಹಾಗಲಕಾಯಿ ಎಷ್ಟು ಇದಾಗಿದೆ. ಇದನ್ನು ನಾವು ಇವಾಗ ಚೆಂದ ಹೀಗೆ ಹಿಂಡಬೇಕು ನೋಡಿ. ಹಿಂಡಿದಾಗ ಈ ಥರ ನೀರು ಬರ್ತದೆ. ಆವಾಗ ಸ್ವಲ್ಪ ಕಹಿ ಅಂಶ ಹೋಗ್ತದೆ, ಎಲ್ಲ ಹೋದರೆ ರುಚಿ ಇರೋದಿಲ್ಲ. ಎಲ್ಲ ಮಾಡಿ ಆದಮೇಲೆ ನಾನು ವಾಪಸ್ ಇದನ್ನು ಒಳ್ಳೆ ನೀರಿಗೆ ಹಾಕ್ಕೊಂಡು ಒಮ್ಮೆ ಕ್ಲೀನ್ ಮಾಡಿ ಹಿಂಡ್ಕೊಂಡು ತೆಗಿತಾ ಇದ್ದೇನೆ ಅದೇ ನೀರಲ್ಲಿ. ಯಾಕಂದರೆ ನಾವು ಫಸ್ಟಿಗೆ ಅಷ್ಟು ಚೆನ್ನಾಗಿ ತೊಳೆದಿರೋದಿಲ್ಲ ನೋಡಿ. ಇವಾಗ ಈ ಥರ ಹಿಂಡಿ ತೆಗೆದಿಡಬೇಕು. ನಂತರ ಒಂದು ಬಾಣಲೆ ಇಟ್ಕೊಳ್ಬೇಕು. ಈಗ ನಾನು ಇದಕ್ಕೊಂದು 1/4 ಕಪ್ಪಷ್ಟು ಎಣ್ಣೆ ಹಾಕಿದ್ದೇನೆ, ಬಿಸಿಯಾಗಿದೆ. ಆಮೇಲೆ ನಾವು ಈಗ ತೆಗೆದಿಟ್ಟಿರುವಂಥ ಹಾಗಲಕಾಯಿ ಪೀಸಸ್ ಇದೆಯಲ್ಲ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹೀಗೆ ಮಗಚಬೇಕು. ಈ ಹಾಗಲಕಾಯಿ ಇದೇ ಎಣ್ಣೆಯಲ್ಲಿ ಬೇಯಬೇಕು, ಅದಕ್ಕೋಸ್ಕರ ಈ ಥರ ಮಾಡೋದು. ಇದು ಎಣ್ಣೆಯಲ್ಲಿ ಬೆಂದಷ್ಟು ರುಚಿ ಜಾಸ್ತಿ. ಇದಕ್ಕೆ ಸ್ವಲ್ಪ ಕಹಿನೂ ಕಡಿಮೆ ಆಗ್ತದೆ ಆಗ. ಈ ಎಣ್ಣೆಯಲ್ಲಿ ನಾವು ಇದನ್ನು ಈ ಥರ ತುಂಬ ಚೆನ್ನಾಗಿ ಮಗಚ್ಕೊಂಡು ಬೇಯೋ ತನಕ ಬಿಟ್ಬಿಡಬೇಕು. ಇದಕ್ಕೊಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಸಾಕಾಗ್ತದೆ. ಇದು ಬೇಗ ಬೇಯ್ತದೆ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕಾರಣ. ನಾನು ಮುಚ್ಚಳ ಮುಚ್ಚಿ ನೋಡಿ, ಈಗ ಒಂದು 5 ನಿಮಿಷ ಆಯಿತು ನೋಡಿ. ಈಗ ಇದು ಕಲರ್ ಸಹ ಚೇಂಜ್ ಆಗಿದೆ, ಈ ಥರ ಬರಬೇಕು. ಇಷ್ಟಾದರೆ ಸಾಕು. ಈಗ ನಾವು ಮಸಾಲೆಗೆ ಇರೋದನ್ನು ಹುರ್ಕೊಳ್ಳುವ. ನಾನಿಲ್ಲೊಂದು ಅರ್ಧ ಚಮಚ ಎಣ್ಣೆ ಹಾಕಿ ಒಂದು ಸಣ್ಣ ತುಂಡು ಹಿಂಗೆ ಹಾಕಿದ್ದೇನೆ. ಅದೊಂದು 5-6 ಮೆಣಸು ಹಾಕಿದ್ದೇನೆ. ನೀವು ಖಾರ ಜಾಸ್ತಿ ಬೇಕಂದರೆ ಒಣಮೆಣಸು ಜಾಸ್ತಿ ಹಾಕ್ಕೊಳ್ಳಿ, ಖಾರ ಜಾಸ್ತಿ ತಿನ್ನುವವರಂದರೆ. ಈಗೊಂದು 10-15 ಕಾಳು ಮೆಂತ್ಯೆಯನ್ನು ಹಾಕಿದ್ದೇನೆ. ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಇದನ್ನು ಹಾಕ್ಕೊಂಡು ಹುರ್ಕೊಳ್ಳುವ. ನಂತರ ಇದಕ್ಕೆ 1 ಚಮಚದಷ್ಟು ಕೊತ್ತಂಬರಿನ ಹಾಕಬೇಕು, ಕೊತ್ತಂಬರಿ ಬೀಜನ. ಈಗ ಕೊತ್ತಂಬರಿ ಬೀಜ ಹಾಕ್ತೇನೆ ನೋಡಿ. 1 ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಂಡು ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸಹ ಸೇರಿಸ್ಕೊಳ್ತೇನೆ.
ಎಲ್ಲ ಜೀರಿಗೆಲ್ಲ ಫಸ್ಟ್ ಹಾಕಿದರೆ ಸೀದೋಗ್ತದೆ, ಅದಕ್ಕೋಸ್ಕರ ಲಾಸ್ಟಿಗೆಲ್ಲ ಹಾಕ್ಕೊಳ್ಳೋದು. ಇದೆಲ್ಲ ಹಾಕಿ ಆದ ನಂತರ ನಾವು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ಕೊಳ್ಳುವ. ಈಗ ಕರಿಬೇವು ಸೊಪ್ಪನ್ನು ಸಹ ಹಾಕ್ತಾಯಿದ್ದೇನೆ. ಇದನ್ನೆಲ್ಲ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾದ ನಂತರ ನಾವಿದನ್ನು ಹುಡಿ ಮಾಡಿಕೊಳ್ಬೇಕು. ಹುಡಿ ಮಾಡಿಟ್ಕೊಂಡ್ರೂ ಆಗ್ತದೆ, ಇಲ್ಲಾಂದರೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡ್ರೂ ಚೆನ್ನಾಗಾಗ್ತದೆ. ನನಗಿದು ಫ್ರೈ ಆಯಿತು, ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. ನಂತರ ಈಗ ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಇದರಲ್ಲಿ ನಾನೀಗ ನೆಲ್ಲಿಕಾಯಿ ಗಾತ್ರದಷ್ಟು ಹುಳಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಿದ್ದೇನೆ. ಈಗ ನೀವು ಬೇಕಂದರೆ ಬೆಳ್ಳುಳ್ಳಿ ಒಂದು 5ರಿಂದ 6 ಹಾಕ್ಕೊಳ್ಬೋದು. ನೋಡಿ ಹುಡಿ ಮಾಡ್ಕೊಂಡ ನಂತರ ಒಂದು 1/4 ಗ್ಲಾಸ್ ನೀರು ಹಾಕ್ಕೊಂಡು ರುಬ್ತಾ ಇದ್ದೇನೆ. ಈ ಥರ ಪೇಸ್ಟ್ ಆದರೆ ಸಾಕು. ಇಲ್ಲ ನಿಮಗೆ ಡ್ರೈಯೇ ಬೇಕಂದರೆ ಆ ಥರ ಹುಡಿನೂ ಇಟ್ಕೊಳ್ಬೋದು. ಹಾಗೆ ನಾನಿಲ್ಲಿ 2 ಈರುಳ್ಳಿ ಹಾಗೆ 2 ಹಸಿಮೆಣಸನ್ನು ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೇನೆ. ವಾಪಸ್ಸು ನಾನು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 2ರಿಂದ 3 ಚಮಚ ಎಣ್ಣೆ ಹಾಕ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ, ಯಾಕಂದರೆ ಎಣ್ಣೆಲೇ ಮಾಡೋದ್ರಿಂದ ರುಚಿ ಜಾಸ್ತಿ ಅಂತ ಈ ಥರ ಮಾಡೋದು. ಇದನ್ನು ನೀವು ಯಾವ ಅಡುಗೆ ಎಣ್ಣೆ ಬಳಸ್ತೀರಿ ಅದನ್ನು ಹಾಕ್ಕೊಳ್ಳಿ. ನಾನೀಗ ಅರ್ಧ ಚಮಚದಷ್ಟು ಸಾಸಿವೆ ಹಾಗೆ ಒಂದು 6ರಿಂದ 7 ಬೆಳ್ಳುಳ್ಳಿ ಹಾಕಿದ್ದೇನೆ. ಈ ಬೆಳ್ಳುಳ್ಳಿನ ನೀವು ರುಬ್ಬಬೇಕಂದ್ರೆ ಹಸಿ ಹಾಕಿದರೂ ರುಚಿ ಜಾಸ್ತಿ ಆಗ್ತದೆ. ಈ ಥರನೂ ಒಗ್ಗರಣೆಗೆ ಹಾಕ್ಬೋದು. ಹಾಗೆ ನಾನು ಕರಿಬೇವು ಸೊಪ್ಪು ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿ ಹಸಿಮೆಣಸೆಲ್ಲ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ತಾಯಿದ್ದೇನೆ. ಇದೆಲ್ಲ ಫ್ರೈ ಆಗ್ತಾ ಇದ್ದಾಗೆ ಈ ಈರುಳ್ಳಿದು ಕಲರ್ ಚೇಂಜ್ ಆಗುವಷ್ಟು ನಾವು ಇದನ್ನು ಮಗಚಬೇಕು. ಇದೆಲ್ಲ ಆದ ನಂತರ ನಾವು ಇದಕ್ಕೆ ಫಸ್ಟ್ ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ ಹಾಗಲಕಾಯಿನ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಪ್ರೊಸೀಜರ್ ಅನಿಸ್ತದೆ, ಆದರೆ ಈ ಥರ ಮಾಡಿದರೆ ತುಂಬ ರುಚಿಯಾಗ್ತದೆ. ನೋಡಿ ಈಗ ಹಾಗಲಕಾಯಿ ಎಲ್ಲ ಹಾಕ್ಕೊಂಡ ನಂತರ ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾವು ಇದಕ್ಕೆ ಆವಾಗ ಸ್ವಲ್ಪ ಉಪ್ಪು ನಾವು ಕಹಿ ಬಿಡೋಕ್ಕೆ ಅಂತ ಹಾಕಿರ್ತೇವೆ, ಅದರಲ್ಲಿ ಉಪ್ಪು ಸಿಗುತ್ತೆ ನಮಗಿದಕ್ಕೆ. ಈಗ ಇದಕ್ಕೆ 1 ಚಮಚದಷ್ಟು ಹುಡಿ ಉಪ್ಪನ್ನ ಸೇರಿಸ್ಕೊಂಡಿದ್ದೇನೆ. ಹಾಗೆ ಒಂದು ಲಿಂಬೆ ಗಾತ್ರದ್ದು 2 ಪೀಸಷ್ಟು ಬೆಲ್ಲ ಹಾಕಿದ್ದೇನೆ. ನೀವು ಬೆಲ್ಲ ಕಮ್ಮಿ ಅಂದರೆ ಕಮ್ಮಿ ಹಾಕಿ, ಇಲ್ಲ ನೀವು ಬೆಲ್ಲ ಇನ್ನೂ ನೀವು ಜಾಸ್ತಿ ಸಿಹಿ ತಿಂತೀರಂದರೆ ಸಿಹಿ ಹಾಕಿ. ಕಹಿ ಅಂಶ ಇರೋದರಿಂದ ರುಚಿ ಕೊಡ್ತದೆ ಬೆಲ್ಲ ಹಾಕಿದಷ್ಟು. ಈಗ ನಾವು ರುಬ್ಬಿಟ್ಕೊಂಡಿದ್ದ ಮಸಾಲೆ ಇದೆಯಲ್ಲ ಅದನ್ನು ಸೇರಿಸ್ಕೊಳ್ಬೇಕು. ಇದಕ್ಕೆ ಒಂದು 1/4 ಗ್ಲಾಸ್ ನೀರು ಹಾಕಿ ವಾಪಸ್ ಹಾಕ್ತಾಯಿದ್ದೇನೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು. ಇದೆಲ್ಲ ಹಾಕಿದ ನಂತರ ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡಬೇಕು. ಈ ಬೆಲ್ಲ ಎಲ್ಲ ಕರಗೋ ತನಕ ಹಾಗೆ ಎಲ್ಲ ಅದಕ್ಕೆ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು. ನೋಡಿ ಇನ್ನೂ ಬೆಲ್ಲ ಕರಗಲಿಲ್ಲ, ಇನ್ನೊಂದು 2 ನಿಮಿಷ ಹಾಗೆ ಇಟ್ಬಿಡೋಣ ಮಿಕ್ಸ್ ಮಾಡಿಕೊಂಡು. ಈ ಥರ ಮಾಡೋದ್ರಿಂದ ತುಂಬ ರುಚಿಯಾಗ್ತದೆ ಈ ಹಾಗಲಕಾಯಿ. ನೀವು ಯಾರು ಹಾಗಲಕಾಯಿ ತಿನ್ನಲ್ಲ ಅಂತಾರೆ ಅವ್ರಿಗೂ ಈ ಥರ ಮಾಡಿಕೊಡ್ಬೋದು. ನೋಡಿ ಈ ಥರ ಮಿಕ್ಸ್ ಮಾಡಿದ ನಂತರ ಈಗ ನಾವು ಲಾಸ್ಟಿಗೆ ಅಂತೇಳಿ ಹೇಳಿದ್ದೆಲ್ಲ ಕಾಯಿ ತುರಿ ಫ್ರೈ ಮಾಡಿ ಇಟ್ಕೊಳೋದು ಅದನ್ನು ಹಾಕ್ಕೊಳ್ಬೇಕು. ಇವಾಗ ಇದಕ್ಕೆ ಇನ್ನೂ ರುಚಿ ಜಾಸ್ತಿ ಆಗ್ತದೆ ಇದನ್ನು ಹಾಕಿದ ನಂತರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೇ ಬಿಡಬೇಕು. ಮಿಕ್ಸ್ ಮಾಡ್ತಾಯಿದ್ರೂ ಪರವಾಗಿಲ್ಲ, ಅಂತೂ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳುವಷ್ಟು ಮಿಕ್ಸ್ ಮಾಡಬೇಕು. ನಿಮಗೆ ನಾನು ಮಾಡುವ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಆವಾಗ ನಾನು ಏನಾದರೂ ಹೊಸತಾಗಿ ರೆಸಿಪಿ ಮಾಡಿ ಹಾಕಿದರೆ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ. ಈಗ ನೋಡಿ ರುಚಿಯಾದ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ನೀವು ಆವಾಗಲೇ ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋದ್ರೆ ತುಂಬ ರುಚಿಯಾಗ್ತದೆ. ಇದು ಗಂಜಿ ಎಲ್ಲ ಇದ್ದರೆ ತುಂಬ ರುಚಿಯಾಗಿ ತುಂಬಾ ಊಟ ಹೋಗ್ತದೆ. ಇದನ್ನು ಮಾಡಿದರೆ ನೀವು ಎಲ್ಲರೂ ಇನ್ನೂ ಬೇಕು ಅಂತ ಕೇಳ್ಕೊಂಡು ಹಾಕ್ಕೊಂಡು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.